ಸ್ನಾನ ಮಾಡಿ ಅಭ್ಯಾಸನೇ ಇಲ್ಲ. ನಾ ಹೆಂಗ್ ಬಾತ್ ಮಾಡ್ಲಿ? ಹಲ್ಲು ಉಜ್ಜದ್ ಬೇರೆ ಬ್ಯಾಲೆನ್ಸ್ ಇದೆ. ಇವಳ ಹೆಸರು ಮೇಲಿಂದ ಅಂತ. ಮೇಲಿಂದ ಅಲ್ಲ, ಮೇಲಿಂದ ಉದುರು ಬಂದಿರೋ ಮೇಲಿಂದ. ಮಾತಿಗೆ ಮುಂಚೆ OMG ಅಂತಿರ್ತಾಳೆ. ಈ OMG ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಓ ಮೈ ಗಾಡ್ ಅಂತ. ಮೇಡಮ್, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ. ಈ OMG ಎಲ್ಲ ಯಾಕೆ ಏನಂತೀರಾ? ಈ OMG ಬಗ್ಗೆ ಇನ್ನೂ ತಿಳ್ಕೊಳ್ಳೋದು ಜಾಸ್ತಿ ಇದೆ. ಎಪಿಸೋಡ್ಸ್ ನ ನೋಡ್ತಾ ಇರಿ, ಗೊತ್ತಾಗುತ್ತೆ ನಿಮ್ಗೆನೆ. ಅಯ್ಯೋ, ಟೈಮ್ 9 ಆಯ್ತು ಅನ್ಸುತ್ತೆ. ನಾನು ಬಾತ್ ಮಾಡಬೇಕು. ಬಾಯ್ ಫ್ರೆಂಡ್ಸ್. ಸೂರ್ಯ, ಯಾಕೆ ಇವತ್ತು ನನಗೆ ಮೆಸೇಜೇ ಮಾಡಿಲ್ಲ? ನಾನು ನಿನ್ನ ಮೆಸೇಜ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ಕೋಪನಾ? ಪ್ಲೀಸ್ ಕಣೋ, ಮೆಸೇಜ್ ಮಾಡು ಪ್ಲೀಸ್ ಸೂರ್ಯ. ಇವತ್ತು ಕನ್ವರ್ಸ್ತಾ ಇದೀಯಾ? ಇವಳ ಹೆಸರು ಕನವರ್ಕೆ ಕುಮಾರಿ ಅಂತ. ನಿದ್ದೆನಲ್ಲಿ ಹಳೆ ಬಾಯ್ ಫ್ರೆಂಡ್ಗಳ ಹೆಸರನ್ನ ಕನವರ್ಸ್ತಾನೇ ಇರ್ತಾಳೆ. ನಾನ್ ನೋಡಿದ ಪ್ರಕಾರ ಇವಳು ಎದ್ದು ಓದಿದ್ದೆ ಕಮ್ಮಿ, ನಿದ್ದೆಲ್ ಗುದ್ದಾಡಿದ್ದೆ ಜಾಸ್ತಿ. ಈ ಗುದ್ದಾಡೋದು ಅಂತ ಅಂದ್ರೆ ನನಗೆ ಗೊತ್ತಿಲ್ಲಪ್ಪ, ನಿಮಗೆ ಗೊತ್ತಿದ್ಯೇನೋ? ಗುದ್ದಾಡ್ಕೊಂಬಿಡಿ. ಸಂತು, ಮೆಸೇಜ್ ಮಾಡು ಸಂತು, ನಿನಗೆ ವೇಟಿಂಗ್ ಸಂತು. 3 ತಿಂಗಳಾಯ್ತು ನನ್ನ ಪೆಸನ್ ನನ್ನ ಕೈ ಕೊಟ್ಟು. ಅದಾದ್ಮೇಲೆ ಯಾವ ಹುಡ್ಗನೂ ನನ್ನ ನೋಡ್ತಾನೆ ಇಲ್ವಲ್ಲ. ಮೇಕಪ್ ಏನಾದರೂ ಕಮ್ಮಿ ಆಯಿತಾ? ಇಲ್ಲ ಡ್ರೆಸ್ ಏನಾದರೂ ಇನ್ನೊಂಚೂರು ಕಮ್ಮಿ ಹಾಕ್ಬೇಕಿತ್ತಾ? ಫಸ್ಟೇ ಅದನ್ನು ಹುಡ್ಗನ ನಾನು ಬೀಳ್ಸ್ಕೊಬೇಕು. ನಾನು ಮೇಕಪ್ ಮುಗಿದಾಗ. ಇವಳ ಹೆಸರು ಮಂಜುಳಾ ಅಂತ. ಮೇಕಪ್ ಮಂಜುಳಾ ಹೆಸರೇ ಹೇಳೋ ಥರ ಸ್ವಲ್ಪ ಜಾಸ್ತಿನೇ ಹಾಕ್ತಾಳೆ ಮೇಕಪ್ನ. ಇವಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಇನ್ನೂ ತುಂಬ ಇದೆ. ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಈ ಮಂತ್ ಎಂಡ್ ಒಳಗಡೆ ಯಾವ್ದನ್ನ ಹುಡುಗನ ನನ್ನ ಬಲೆಗೆ ಬೀಳ್ಸ್ಕೊಂಡೆ. ಕೃಷ್ಣ ನೀ ಬೇಗನೆ ಬಾರೋ, ಶ್ರೀ ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣ, ಇದೆಲ್ಲ ನೀನೇ ಮಾಡಿದ್ದು ಅಂತ ನನಗೆ ಗೊತ್ತು. ಆ ಚೋಟಾ ಭೀಮ್ ಎಷ್ಟು ಕಾಟ ಕೊಟ್ಲು ಗೊತ್ತಾ? ಅದೆಲ್ಲ ನೀನೇ ತಪ್ಪಿಸಿದ್ದು ತಾನೆ. ಇನ್ಯಾರೂ ನನಗೆ ಕಾಟ ಕೊಡಲ್ಲ. ಥ್ಯಾಂಕ್ ಯು ಸೋ ಮಚ್ ಕೃಷ್ಣ, ಥ್ಯಾಂಕ್ ಯು ಸೋ ಮಚ್. ಇವಳು ಗೊತ್ತಲ್ಲ, ಕೃಷ್ಣ ಕೃಷ್ಣ ಕಾಳಿ. ನಮ್ಮ ಹಾಸ್ಟೆಲ್ ಗರ್ಲ್ಸ್ ಎಲ್ಲ ಇವಳನ್ನ ಗೋಳಿಕೊಂಡಿದ್ದೇ ಜಾಸ್ತಿ. ಆದ್ರೆ ಇವಾಗ ಅವರೆಲ್ಲ ಹೋದ್ರು, ಹೊಸ್ದಾಗಿ ಬಂದಿರೋ ಹುಡುಗಿರು ಯಾವ ಡಿಸೈನಲ್ಲಿ ಗೋಳಿಕೊಂತಾರೆ ಅಂತ ನೀವೇ ನೋಡ್ತಾ ಇರಿ. ಕೃಷ್ಣ ಕೃಷ್ಣ, ನಿನ್ನ ಕೃಷ್ಣನೇ ಕಾಪಾಡಬೇಕು. ಭಗವಂತ, ಈ ಜನ್ಮದಲ್ಲಿ ರಾಮನ್ ಥರ ಗಂಡ ಸಿಗೋದು ಕಷ್ಟ ಅಂತ ನನಗೆ ಗೊತ್ತಾಯ್ತು. ನೀನು ಮನ್ಸು ಮಾಡಿ ಸ್ವಲ್ಪ ರಾಮನ್ ಬುದ್ಧಿ ಇರೋ ಗಂಡನಾರು ಕೊಡಪ್ಪ. ನನ್ನ ಬೇಡಿಕೆನ ನಿನ್ನ ಪಾದಕ್ಕೆ ಹಾಕೋ. ನೆಕ್ಸ್ಟ್ ಗುಡಿಗೆ ಬರ್ತೀನಲ್ಲ, ಕಾಣಿಕೆನ ಹುಂಡಿಗೆ ಹಾಕ್ತೀನಿ. ಪ್ಲೀಸ್ ಕಣಪ್ಪ. ಕೃಷ್ಣ ಕೃಷ್ಣ. I'm tired of shit and the coffee ain't hit yet. Damn, ain't that great. I don't wanna go to work 'cause my boss is a jerk and I'm Hello baby. Oh sorry baby, I am so busy you know. Okay baby, I will call you back. Okay, miss you. ಓ ಮೇಡಮ್, ಎಷ್ಟಾಯ್ತಣ್ಣ? ನಿಮ್ಮ ಹತ್ರ ದುಡ್ಡು ಕೇಳೋಕ್ಕಾಗುತ್ತೆ ಮೇಡಮ್? ನೀವು ರೀಲ್ಸ್ ಮಾಡ್ತೀರಲ್ಲ, ದೊಡ್ಡ ಫ್ಯಾನ್ ಮೇಡಮ್. ನೀವು ಆಟೋ ಹತ್ತಿರೋದೇ ನಮ್ಮ ಪುಣ್ಯ ಮೇಡಮ್. Thank you so much. ಥ್ಯಾಂಕ್ಸ್ ಅಲ್ಲ ಹೇಳಿ ಮೇಡಮ್, ದೊಡ್ಡ ಫ್ಯಾನ್ ಮೇಡಮ್ ನಾವು. ಮೊದಲು ನಿಮ್ಮ ತಂದೆ ತಾಯಿಗೆ ಫ್ಯಾನ್ ಆಗ್ರಿ ರೀ, ಆಮೇಲೆ ಇವ್ರಿಗೆ ಆಗಿರೋಂತೆ. ಹಲೋ, ಹೂ ಆರ್ ಯು? ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಮೈಂಡ್ ಯೋರ್ ಓನ್ ಬಿಸ್ನೆಸ್, ಗೆಟ್ ಲಾಸ್. ಹಲೋ ಮಿಸ್ ಗೋಸ್ಟ್, ಹಿಂಗೆ ಆಡ್ತಾ ಇದ್ರೆ ಆಗ್ಬಿಡ್ತೀಯ ಉಷ್ಟು. ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅಣ್ಣ ನೀವು ಕನ್ನಡದವ್ರಾ? ಅಚ್ಚ ಕನ್ನಡದವ್ರು ಮೇಡಮ್. ಅಬ್ಬಬ್ಬಬ್ಬಬ್ಬಬ್ಬ, ನಿಮ್ಗೆ ಫ್ಯಾನ್ಸ್ ಮಾತ್ರ ಪಕ್ಕ ಕನ್ನಡದವರೇ ಬೇಕು. ಕುಡಿಯಕ್ ಕಾವೇರಿ ನೀರೇ ಬೇಕು, ತಿನ್ನಕ್ ಮಂಡ್ಯ ಜಿಲ್ಲೆ ಅಕ್ಕಿನೇ ಬೇಕು, ಉಳ್ಕೊಳಕ್ ಬೆಂಗಳೂರು ಜಾಗನೇ ಬೇಕು. ಆದ್ರೆ ಮಾತಾಡಕ್ಕೆ ಮಾತ್ರ ಇಂಗ್ಲಿಷ್ ಏನೋ ಇವ್ರ ಮನೆ ದೇವ್ರು ಅನ್ನಂಗ್ ಆಡ್ತೀರಾ. ಕೀತೋದ್ ಇಂಗ್ಲಿಷ್ ತಗೊಂಬಂದ್ಬಿಟ್ಟು. ಯಾಕೆ ಮೇಡಮ್ ಏನೇನೋ ಮಾತಾಡ್ತಾರೆ ನಮ್ಮ ಮೇಡಮ್ ಬಗ್ಗೆ? ಎಷ್ಟು ಚೆನ್ನಾಗಿ ರೀಲ್ಸ್ ಮಾಡ್ತಾರೆ ಗೊತ್ತಾ ಅವ್ರು ನಿಮಗೆ? ಓಣ ಸ್ವಲ್ಪ ನೀವುಗಳ ಫ್ರೀ ಟೈಮಲ್ಲಿ ಕುತ್ಕೊಂಡು ಇವ್ರಗಳ ರೀಲ್ಸ್ ಎಲ್ಲ ನೋಡಿ ಅವ್ರ ಕಿತ್ತೋದಾಟಗಳಿಗೆ ಲೈಕು ಕಮೆಂಟು ಕೊಟ್ಟಿರೋದಕ್ಕೇನೆ
ಶೋಕಿಗಳು ಜಾಸ್ತಿ ಮಾಡ್ಕೊಂಡಿರೋದು. ಅವ್ರು ಮಾತ್ರ ಮನೆ ಮೇಲೆ ಮನೆ ಕಟ್ಕೊಂಡು ಕಾರು ಗೀರು ತಗೊಂಡು ಚೆನ್ನಾಗಿ ಮೇಲೆ ಹೋಗ್ತಿದ್ದಾರೆ. ನೀವು ರೀಲ್ಸ್ನ ನೋಡ್ಕೊಂಡು ಇನ್ನು ಬೆಂಗಳೂರು ರೋಡಲ್ಲೇ ಇದ್ದೀರಾ. ಒಂದು ಸಿನಿಮಾ ಪ್ರಮೋಷನ್ ಮಾಡ್ಕೊಡಿ ಅಂತ ಅಂದ್ರೆ ಯಾವ ರೇಂಜಿಗೆ ದುಡ್ಡು ಕೇಳ್ತಾರೆ ಗೊತ್ತಾ ಇವ್ರುಗಳು? 70,000 80,000 ಕೇಳ್ತಾರೆ 5 ನಿಮಿಷ ರೀಲ್ಸ್ ಮಾಡಾಕೋದಕ್ಕೆ. ಇವ್ರುಗಳ ಶೋಕಿನ ನೀವುಗಳೇ ಜಾಸ್ತಿ ಮಾಡ್ತಾ ಇರೋದು. ಅದ್ರ ಬದಲು ನಿಮ್ ಕೆಲ್ಸನಾದ್ರೂ ನೆಟ್ಟಗ್ ಮಾಡ್ರಿ. ಏನ್ ಮಾತಾಡ್ತಾ ಇದ್ಯಾ? ಕನ್ನಡ ಇವೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಓಹೋ, ಇವಾಗ ಚೆನ್ನಾಗಿ ಬರ್ತಾ ಇದೆ ಕನ್ನಡ. ಆವಾಗ್ಲೇ ಟಸ್ಸು ಪುಸ್ಸು ಅಂತ ಡೌ ಹೊಡಿತಾ ಇದ್ದೆ. ಲೇ ನೀನ್ ಸ್ವಲ್ಪ ಜಾಸ್ತಿ ಆಡಿದ್ರೆ ನಿಮ್ ರೀಲ್ಸ್ ಅವ್ರ ಬಂಡವಾಳ ಎಲ್ಲ ಬಿಚ್ಬಿಡ್ತೀನಿ. ಅಷ್ಟಕ್ಕೆ ಯಾಕೆ ಬಂದಿದ್ಯಾ ನಮ್ಮ ಹಾಸ್ಟ್ಲಿಗೆ? ನಿಂಗೆ ಯಾಕೆ ಹೇಳ್ಬೇಕು? ನೀನ್ ಈ ಹಾಸ್ಟೆಲ್ ವರ್ಣನ ಅಲ್ಲ ತಾನೆ? ನಿನ್ನ ಅಡ್ವೈಸ್ ಕೇಳಕ್ ಬರ್ಲಿಲ್ಲ. ಬಾಯ್. ನಿನ್ನ ಆಮೇಲೆ ವಿಚಾರಿಸ್ಕೊಂತೀನಿ. ಅಣ್ಣ ಏನಣ್ಣ ನೀನು ಇಂಥ ರೀಲ್ಸ್ ಮಾಡೋರ್ಗೆಲ್ಲ ಫ್ಯಾನು ಗೀನು ಅಂತ ಅನ್ಕೊಂಡು, ಅಲ್ಲಣ್ಣ ಇಂಥ ಬಿಟ್ಟಿ ಶೋಕಿ ಮಾಡೋರ್ನೆಲ್ಲ ಫ್ರೀಯಾಗಿ ಕರ್ಕೊಂಡು ಬರೋದ್ರ ಬದಲು ಯಾರಾದ್ರೂ ಬಡವ್ರನ್ನೋ ಬಸ್ರೀರ್ನೋ ಕರ್ಕೊಂಬಂದ್ರೆ ನಿಮಗೆ ಪುಣ್ಯನಾದ್ರೂ ಬರುತ್ತಲ್ಲ. ಇಂಥವ್ರಿಗೆಲ್ಲ ಫ್ರೀ ಸರ್ವಿಸ್ ಮಾಡಿದ್ರೆ ಮನೆಗೆ ಹೋಗ್ತೀರಾ ಬೇಗ. ರೀ ಮೇಡಮ್, ಅವೆಲ್ಲ ನಮಗೆ ಗೊತ್ತು. ನಿಮ್ಮ ಕೆಲಸ ನೀವು ನೋಡ್ಕೊಳ್ರಿ, ನಮ್ಮ ಕೆಲಸ ನಮಗೆ ಮಾಡೋದು ಗೊತ್ತೈತೆ ಮೇಡಮ್. ನಿಮ್ಮಂಥವ್ರು ಇರೋದಕ್ಕೇನೆ ಇವರೆಲ್ಲ ಹೆಚ್ಕೊಂಡಿರೋದು. ಹೋಗ್ಬಿಟ್ಟು ಬನ್ನಿ, ಒಳ್ಳೆದಾಗ್ಲಿ. 2 ವರ್ಷ ಆಯ್ತು, ಇನ್ನು ಫೀಸು ಕೊಟ್ಟಿಲ್ಲ, ಅವಳು ಬಂದಿಲ್ಲ. ಚೋಟಾ ಭೀಮ್ ರಜಕ್ಕೆ ಹೋದವಳು ಪೋಟ್ ಆಗ್ಬಿಟ್ಟವಳೆ, ಇನ್ನೂ ಬಂದಿಲ್ಲ. ಕಾಳಿ ಬಂದವಳೆ, ಪ್ರಾಮಿ ಇಲ್ಲ, ಪತ್ತೆ ಇಲ್ಲ. ಮೇಡಮ್, ಅದು ಹಾಸ್ಟೆಲ್ಗೆ ಅಡ್ಮಿಷನ್ ಏನಮ್ಮ? ನೀವು ಹೊರಗಿದ್ದೆ ಅಲ್ವಾ? ಯಾವಾಗ ಒಳಗೆ ಬಂದೆ? ಅದು ಬೇರೆ ಇದು ಬೇರೆ. ಅದು ನನ್ನ ತಂಗಿಯೋ. ನಾನು ಇಂದ ಹಾಸ್ಟೆಲ್ಗೆ ವಾರ್ಡನ್ ಪ್ರಕೃತಿ. ಏನು ವಿಷಯ? ತಾವು ಯಾಕೆ ಬಂದದ್ದು? ಅಕ್ಕ, ನನ್ನ ಹೆಸರು ತಾರಾ ಅಂತ. ನಾನು ಈ ಹಾಸ್ಟೆಲ್ಗೆ ಅಡ್ಮಿಷನ್ ಆಗಕ್ಕೆ ಬಂದಿದ್ದೀನಿ. ಹಿಂದೆ ಇದ್ದಿದ್ದ ಹಾಸ್ಟೆಲ್ ಏನಕ್ಕೆ ಬಿಟ್ಟು ಬಂದಿದ್ದು? ಅಯ್ಯೋ ಅಕ್ಕ, ಅಲ್ಲಿ ಯಾರು ನಂಗೆ ಓದ್ಕೊಳಕ್ಕೆ ಬಿಡಲ್ಲ. ಎಲ್ಲರೂ ತುಂಬಾ ಗಲಾಟೆ ಮಾಡ್ತಿರ್ತಾರೆ. ಯಾರೋ ಹೇಳಿದ್ರು ಈ ಹಾಸ್ಟೆಲ್ ತುಂಬಾ ಸೈಲೆಂಟು, ಇಲ್ಲಿರೋ ಹುಡುಗಿರೆಲ್ಲ ತುಂಬಾ ಡೀಸೆಂಟು, ನೀವು ತುಂಬಾ ವೈಲೆಂಟು ಅಂತ. ಮತ್ತೆ ಈ ಹಾಸ್ಟೆಲ್ ಓದೋರೆಲ್ಲ ಆಗ್ತಾರೆ ರ್ಯಾಂಕ್ ಸ್ಟೂಡೆಂಟು ಅಂತ. ಚೆನ್ನಾಗಿ ಹಿಡಿತೀಯ ಬಕೆಟು. ಏನಂದ್ರೆ? ಏನಿಲ್ಲಮ್ಮ. ಏನು ಆ ಹಾಸ್ಟೆಲಲ್ಲಿರೋ ಹುಡುಗಿರು ನಿನ್ಗೆ ಓದ್ಕೊಳ್ಳೋದಕ್ಕೆ ಬಿಡೋದಿಲ್ವಾ? ಹೌದಕ್ಕ, ಬಿಡೋದೇ ಇಲ್ಲ. ಲೇ ಬಗಲ್ಗುಂಟೆ ರಾಣಿ, ನಾನು ನೋಡಿದ್ದೀನಿ ನೀನ್ ಎಂತ ರೀಲ್ಸ್ ರಾಣಿ ಅಂತ ಅಂದ್ಬಿಟ್ಟು. ನೀನ್ ರೀಲ್ಸ್ಗಳನ್ನೆಲ್ಲ ಫ್ರೀ ಟೈಮಲ್ಲಿ ನೋಡ್ತಿರ್ತೀನಿ. ಏನ್ ಡವ್ ಮಾಡ್ತೀಯ ಅಂತ ಚೆನ್ನಾಗಿ ಗೊತ್ತು ಕಣೆ ನನ್ಗೆ. ನೀನು ಹಾಸ್ಟೆಲಿಂದ ಬಿಟ್ಟು ಬಂದ? ನೀನ್ ಹಾಸ್ಟೆಲಿಂದ ಬಿಟ್ಟು ಬಂದಿದ್ದಲ್ಲ, ಅವ್ರೇ ನೀನು ತರದೋಡ್ಸಿದ್ದು ಅಂತಾನು ಗೊತ್ತು ನನಗೆ. ಅಕ್ಕ ಇಲ್ಲ ಅಕ್ಕ, ನೀವು ನನ್ನ ಬಗ್ಗೆ ಏನೇನೋ ಅನ್ಕೋಬೇಡಿ. ಲೇ ನಿನ್ ಬಗ್ಗೆ ಎಲ್ಲ ಗೊತ್ತು ಕಣೆ. ನಿನ್ ಹೆಸರು ಬರೀ ತಾರ ಅಲ್ಲ, ತಗಡು ತಾರ. ನನ್ನ ಪೂರ್ತಿ ಹೆಸರು ಇವ್ರಿಗೆ ಹೆಂಗಪ್ಪ ಗೊತ್ತಾಗೋಯ್ತು? ಯಾವಾಗ ನೋಡಿದ್ರು ರೀಲ್ಸ್ ಮಾಡೋದು, ರೀಲ್ ಬಿಟ್ಕೊಂಡು ಓಡಾಡೋದು, ಬರೀ ಇವೇ ನಿನ್ನವು. ಈ ಹಳೆ ಜಾತಕ ಎಲ್ಲ ನಾನು ತಿಳ್ಕೊಂಡಿದೀನಿ ಆಲ್ರೆಡಿ. ಏನಕ್ಕ ನೀವು ಸೂ ಅಂದ್ರೆ ಸೂತ್ರನೇ ಹೇಳ್ತೀರಾ? ಸೂತ್ರನು ಹೇಳ್ತೀನಿ. ನನ್ ಮಾತ್ ಕೇಳ್ಕೊಂಡ್ ಬಿದ್ದಿರ್ಲಿಲ್ಲ ಅಂದ್ರೆ ಸೂತ್ಕನೂ ತೆಗಿತೀನಿ. ಇಲ್ಲ ಅಕ್ಕ, ನಾನು ಇವಾಗ ಪೂರ್ತಿ ಚೇಂಜ್ ಆಗಿದ್ದೀನಿ. ನನ್ನ ಗುರಿ ಏನಿದ್ರು ಬರೀ ಓದೋದ್ರ ಕಡೆ ಮಾತ್ರ. ನಿನ್ ಗುರಿ ಓದೋದ್ರ ಕಡೆ ಇಲ್ಲ ಅಂದ್ರೂ ಪರವಾಗಿಲ್ಲಮ್ಮ. ನಮ್ಮ ಹುಡುಗಿರ್ ಗುರಿನ ತಪ್ಪಿಸ್ಬೇಡ ಆಯ್ತಾ? ಇಲ್ಲ ಅಕ್ಕ, ಹಂಗೆಲ್ಲ ಮಾಡಲ್ಲ ನಾನು. ಸರಿ ಆಯ್ತು, ಬಾ ತೋರಿಸ್ತೀನಿ ರೂಮ್ನ. ಏನಪ್ಪ ಇದು? ತಂಗಿ ಪಟಾಕಿ, ಅಕ್ಕ ರಾಕೆಟು, ಇವರಿಬ್ರು ಮಧ್ಯೆ ಸಿಕ್ಕಾಕೊಂಡು ನಾನು ಸುರು ಬತ್ತಿಯಾಗಿ ಹೋಗ್ತೀನೇನೋ. ಏನಂದೆ? ಏನಿಲ್ಲ ಅಕ್ಕ, ಬಂದೆ. ಹೇಗಾದ್ರೂ ಮಾಡಿ ಇವತ್ತಾದ್ರೂ ಒಂದು ಬಿರ್ಬನ್ ಬೇಯಿಸ್ಕೋಬೇಕು. ಹೋದ್ಸಲಿ 98% ಬಂದಿತ್ತು, ಇನ್ನೂ 2% ಉಳಿದಿದೆ. ಹೇಗಾದ್ರೂ ಮಾಡಿ ಕೊಟ್ಬಿಡು ಕೃಷ್ಣ. ಈ ಫ್ರೀ ಟೈಮಲ್ಲಿ ನಮ್ಮ ಹುಡುಗಂಗಾದ್ರೂ ಕಾಲ್ ಮಾಡ್ಬೋದಿತ್ತು. ಇವಾಗಲೂ ಓದ್ಕೋಬೇಕಾ? ಹಾಯ್ ಗಾಯ್ಸ್, ನಾನು ನಿಮ್ಮ ತಗಡ್ತಾರ. ನಾನಿವತ್ತು ರೀಲ್ಸ್ ಮಾಡಿ ಅಪ್ಲೋಡ್ ಮಾಡೋಣ ಅನ್ಕೊಂಡೆ, ಆದ್ರೆ ಏನ್ ಮಾಡ್ಲಿ, ಈ ಪ್ರಕೃತಿದೇ ಕಾಟ. OMG, ಇನ್ನೂ ಈ ಲೈಫಲ್ಲಿ ಎಷ್ಟು ಓದ್ಬೇಕಪ್ಪ? ಏನೇ ಕನ್ವರ್ಕೆ ಕುಮಾರಿ, ಇಲ್ಲೂ ನೀನ್ ದಿಂಬಿಟ್ಟಿಲ್ವಾ? ಯಾವಾಗ್ಲೂ ಕನ್ಸಲ್ ಬಾಯ್ ಫ್ರೆಂಡ್ ಹೆಸರನ್ನ ಕನ್ವರ್ಸೋದನ್ನ ಬಿಟ್ಟು ಓದೋದ್ರ ಕಡೆ ಗಮನ ಕೊಡು. ಅಕ್ಕ, ಬಾಯ್ ಫ್ರೆಂಡ್ ಹೆಸರು ಕನ್ವರ್ಸ್ತಿರ್ಲಿಲ್ಲ ಅಕ್ಕ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಾಲೇಜಲ್ಲಿ ಓದಿದನ್ನ ಮೆಲ್ಕಾಗ್ತಾ ಇರ್ತೀನಿ. ನೀನೇನ್ ಮಾಡ್ತಾ ಇರ್ತೀಯ ಅಂತ ನನಗೂ ಚೆನ್ನಾಗಿ ಗೊತ್ತಿದೆ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ, ಓದ್ಕೊಳ್ಳೋದಕ್ಕೆ ಶುರು ಮಾಡು. ಏನೇ ಮೇಲಿಂದ ಓದ್ಕೊಂತ ಇದೀಯಾ? OMG, ನನ್ನ ಹೆಸರು ಮೇಲಿಂದ ಅಲ್ಲ, ಮೇಲಿಂದ. ಮೇಲಿಂದನೋ ಕೆಳಗಿಂದನೋ ಓದ್ಕೊಳ್ಳೋದಕ್ಕೆ ಶುರು ಮಾಡ್ದ?
OMG ಅಕ್ಕ ಆಕ್ಚುಲಿ ಏನ್ ಗೊತ್ತಾ, ಇವತ್ ಮಾರ್ನಿಂಗ್ ಇಂದ ಹಾಟ್ ವಾಟರೇ ಬರ್ತಿಲ್ಲ. ಕೋಲ್ಡ್ ವಾಟರ್ ಅಲ್ಲಿ ಸ್ನಾನ ಮಾಡೋದಕ್ಕೆ ಎಷ್ಟು ಕಷ್ಟ ಆಯ್ತು ಗೊತ್ತಾ. OMG ಓ ಮೇಲಿಂದ ಇನ್ಮೇಲಿಂದ ಬಿಸಿನೀರ್ ನೀನ್ ಒಬ್ಳಿಗೆ ಅಲ್ಲ ಯಾರಿಗೂ ಬರಲ್ಲ. ಒಬ್ಬೊಬ್ಬೊಬ್ಬೊಬ್ಬ ಏನ್ ಒಗ್ಗಟ್ರೆ ನಿಮ್ದು. ಬಿಸಿನೀರಲ್ಲಿ ಸ್ನಾನ ಮಾಡಿದ್ರೆ ಓದಿದ್ದು ಮೈಗತ್ತತ್ತೆ. ಮತ್ತೆ ಒಗ್ಗಟ್ಟು. ಈ ಒಗ್ಗಟ್ಟನ್ನ ಓದೋದ್ರಲ್ಲಿ ತೋರ್ಸಿದಿದ್ರೆ ಎಲ್ಲೋ ಉಳಿದೋಗ್ಬಿಡ್ತಿದ್ರಿ. ಮಂಕ್ ಮುದೇವಿಗಳ ಓದಿದ್ದು ಮೈಗತ್ತಿದ್ರೆ ಮೈ ಮರ್ತು ಬಿಡ್ತೀರಾ. ಅದೇನಿದ್ರು ಹತ್ಬೇಕಾಗಿರೋದು ತಲೆಗೆ. ಅದಕ್ಕೆ ಇನ್ಮೇಲಿಂದ ಯಾರು ಎಕ್ಸಾಮ್ ಮುಗಿಯೋವರೆಗೂ ಬಿಸಿನೀರಲ್ಲಿ ಸ್ನಾನ ಮಾಡಲ್ಲ. ಎಲ್ರಿಗೂ ತಣ್ಣೀರೇ. ಏನೇ ತಗಡು ತಾರ. ಅಕ್ಕ ನೀವು ನಂಗೆ ಏನು ಹೇಳೋದೇ ಬೇಡ ಅಕ್ಕ. ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರ್ ಸ್ನಾನ ಮಾಡಿ 30 ನಿಮಿಷ ಯೋಗ ಮಾಡಿ 20 ನಿಮಿಷ ನಾನು ಮೆಡಿಟೇಷನ್ ಮಾಡಿ 2 ಅವರ್ ಓದಿನೇ ಅಕ್ಕ ನನ್ನ ಮುಂದಿನ ಕೆಲಸ ಮಾಡೋದು. ನಾನು ಇದ್ದಿದ್ದ ಹಳೆ ಹಾಸ್ಟೆಲಲ್ಲಿ ವಾರ್ಡನ್ ಎಲ್ಲ ಹುಡುಗಿರಿಗೂ ನನ್ನೇ ಫಾಲೋ ಮಾಡಕ್ ಹೇಳ್ತಿದ್ರಕ್ಕ. ಲೇ ತಗಡು, ನೀನ್ ಕರೆಕ್ಟಾಗಿ ಹೆಸರಿಟ್ಟಿದ್ದಾರೆ ಕಣೆ, ತಗಡು ತಾರ ಅಂತ. ಈ ರೀಲ್ಸ್ ಮಾಡೋದು, ರೈಲ್ ಬಿಡೋದು ಇದನ್ನೆಲ್ಲ ನೀನು ಹಳೆ ಹಾಸ್ಟೆಲ್ ವಾರ್ಡನ್ ಹತ್ರನೇ ಇಟ್ಕೋ, ನನ್ನ ಹತ್ರ ಇಟ್ಕೋಬೇಡ. ಇಲ್ಲೇನಿದ್ರು ಪುಸ್ತಕ ಇಟ್ಕೊಂಡು ಓದು, ತಗಡು ತರ ರೀಲ್ಸ್ ಮಾಡ್ಬೇಡ. ಓದು ಅಂದ್ರೆ ಮೊಬೈಲಲ್ಲ, ಪುಸ್ತಕದಲ್ಲಿ ಓದೋದನ್ನ ಕಲಿ. ಓ ಕೃಷ್ಣ ಕೃಷ್ಣ, ಯಾವಾಗ್ಲೂ ಪೂಜೆ ಮಾಡ್ಕೊಂಡು ಕೂತಿದ್ರೆ ಎಕ್ಸಾಮ್ ಅಲ್ಲಿ ಪಾಸ್ ಆಗಲ್ಲ. ದೇವ್ರ ಬಂದ ಎಕ್ಸಾಮ್ ಬರೆಯಲ್ಲ, ನೀನೇ ಬರಿಬೇಕು. ಓದ್ಬೇಕಾಯ್ತಾ? ಹೌದು ಅಕ್ಕ, ಹೋದ್ಸಲಿ 98% ಬಂದಿತ್ತು, ಇನ್ನೂ 2% ಬಾಕಿ ಇದೆ. ಈ ಸಲ ಏನಾದ್ರು ಮಾಡಿ 100% ತೆಗಿತೀನಿ. ಸರಿನಮ್ಮ. ಓ ಮೇಕಪ್ ಮಂಜುಳಾ, ನಮಸ್ಕಾರ. ಒಂದ್ ನಿಮಿಷ ಅಕ್ಕ, ನೀವು ಬಂದಲ್ಲ ಸ್ವಲ್ಪ ಸ್ವೆಟ್ ಆಗ್ಬಿಟ್ಟೆ, ಅದಕ್ಕೆ ಟಚ್ ಮಾಡ್ಕೊತಾ ಇದ್ದೀನಿ. ಅಬ್ಬಬ್ಬಬ್ಬಬ್ಬ ಲೇ, ನೀನ್ ಈ ಮೇಕಪ್ಪಿಗೆ ಕೊಡೋ ಪ್ರಿಫರೆನ್ಸ್ನ ಒಂದು 10% ಓದೋದ್ರಲ್ಲಿ ಕೊಟ್ಟಿದ್ದಿದ್ರೆ ನನ್ನ ಹಾಸ್ಟೆಲಿಗೆ ನೀನೇ ಟಾಪರ್ ಆಗ್ತಾ ಇದ್ದೆ ಕಣೆ. ಅಕ್ಕ ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲಮ್ಮ, ಹೇಳು. ನಾನ್ ಮೇಕಪ್ನ ಬಿಟ್ರು ಮೇಕಪ್ ನನ್ನ ಬಿಡಲ್ಲ. ಯಾಕೆ ಗೊತ್ತಾ? ಯಾಕೆ? ನಂದು ಮೇಕಪ್ ಒಂಥರ ಅವಿಭಾವ ಸಂಬಂಧ. ಓ ಅಕ್ಕ, ಅದು ಅಭಿಭಾವ ಸಂಬಂಧ ಅಲ್ಲ. ಅವನು ಯಾರೋ ನಿಮ್ಮ ಅಕ್ಕನ ಗಂಡ ಇರ್ಬೇಕು. ಅವಿನಾಭಾವ ಸಂಬಂಧ. ಸರಿಯಾಗಿ ಕನ್ನಡ ಉಚ್ಚಾರಣೆನೂ ಬರಲ್ಲ. ಅದೇನ್ ಬರೋದು ಪಾಸ್ ಆಗ್ತೀಯೋ ನೋಡೆ. ಇನ್ನೊಂದ್ಸತಿ ಏನಾದ್ರು ನಿನ್ನ ಮೇಕಪ್ ಜೊತೆ ಏನಾದ್ರು ನೋಡಿದ್ರೆ ನಿನಗೂ ಮೇಕಪ್ಗೂ ಬೆಂಕಿ ಹಾಕ್ಬಿಡ್ತೀನಿ. ಅಯ್ಯೋ ಇಲ್ಲ ಅಕ್ಕ, ಈ ಸಲ ಚೆನ್ನಾಗಿ ಓದಿ ಪಾಸ್ ಆಗ್ತೀನಿ. ಪಾಸ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಜಸ್ಟ್ ಪಾಸ್ ಆದ್ರೂ ಆಗ. ಓಕೆ. ಓಹ್ ನಮಸ್ಕಾರ. ನಿಮ್ಮನ್ನು ಮಾತಾಡ್ಸೋದೇ ಮರ್ತ್ಬಿಟ್ಟಿದ್ದೆ. ಇತ್ತೀಚೆಗಷ್ಟೇ ಬಿಡುಗಡೆಯಾದ CC ಕ್ಯಾಮೆರಾದಲ್ಲಿ ತಾವು ಯಾವ್ಯಾವ ಮೂಲೆಯಲ್ಲಿ ಯಾವ್ಯಾವ ಬಾಯ್ ಫ್ರೆಂಡ್ ಜೊತೆ ಎಷ್ಟೆಷ್ಟು ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಅನ್ನೋ ಎಲ್ಲ ಫುಟೇಜ್ ಬಿಡುಗಡೆಯಾಗಿ ವೈರಲ್ ಆಗ್ತಾ ಇದೆ. ಒಂಚೂರು CC ಕ್ಯಾಮ್ರಾ ಇಲ್ಲದೆ ಇರೋ ಕಡೆ ಹೋಗಿ ನಿಂತ್ಕೊಂಡು ಮಾತಾಡೋದನ್ನ ಕಲಿ. ಅಲ್ಲಿ ಪುಸ್ತಕದಲ್ಲಿ ಬಾಯ್ ಫ್ರೆಂಡ್ ಹೆಸರು ಬರ್ಕೊಳ್ಳೋದನ್ನ ಬಿಟ್ಬಿಟ್ಟು ಮೊದಲು ಪುಸ್ತಕದ ಹೆಸರು ಯಾವುದು ಅಂತ ತಿಳ್ಕೊಳ್ಳೋದನ್ನ ಕಲ್ತ್ಕೋ. ಓದ್ಕೊಳೆ. ಸರಿ ಅಕ್ಕ, ತಪ್ಪಾಯ್ತಕ್ಕ. ಇವತ್ತು ಯಾವ್ದಾನ ಒಂದು ಹುಡ್ಕೊಂಡು ಬಿಡಿಸ್ಕೋಬೇಕಲ್ಲ. ಇವರಿಗೆಲ್ಲ ಇನ್ಮೇಲಿಂದ ಕ್ಲಾಸಲ್ಲಿ ಶುರುವಾಗಲ್ಲ, ಕ್ಲಾಸು ನನ್ನ ಹಾಸ್ಟೆಲಲ್ಲಿ ಶುರು ಆಗುತ್ತೆ.